ನಾವು ಆಟೋ ಚಾಲಕರಾಗಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಮ್ಗೇನೂ ಆಗಿಲ್ಲ. ನಮ್ಮ ಗ್ಯಾರಂಟಿ ಇದು ಮಾಡೋರಲ್ಲ ಬಸ್ತು, ಅದು ನಮಗೆ 99% ನಮ್ಗೆ ಹೊರ್ತಾಗಿದೆ. ಇವಾಗ ಇವ್ರೇನ ಬಂದರೂ ಅದೇ ಕತೆ. ನಾವು ನೆಕ್ಸ್ಟ್ ಬೇರೆ ಸರ್ಕಾರ ಬಂದಾಗ ಸ್ಟಾಪ್ ಮಾಡಿದಾಗ ನಮ್ಗೆ ಅನುಕೂಲ ಆಗ್ಬೋದು. ಆಟೋ ಚಾಲಕರಿಗೆ ಇಲ್ಲಿಂದ ಸಮಸ್ಯೆ ಆಗ್ತಾ ಇದೆ ತುಂಬ 99% ಆಗಿದೆ. ಆಮೇಲೆ ಈಗ ಬೆಂಗಳೂರಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ, ರಸ್ತೆಗಳಲ್ಲಿ ಆಟೋಗಳು ಓಡಾಡಕ್ ಆಗುತ್ತಾ ಅಂತ ಮಳೆ ಬಂದ ಹೋಗೋದೇ ಇಲ್ಲ, ಗಾಡಿಗಳೆಲ್ಲ ಆಫ್ ಆಗೋಗುತ್ತೆ, ಮರ ಬೀಳೋ ಭಯ. ನಾವು ಮಳೆ ಬಂದೇಟ್ಗೆ ಮನೆಗೆ ಹೋಗೋ ಇದು ನಮ್ಗೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ನಮ್ಮ ಡಿ.ಕೆ. ಶಿವಕುಮಾರೇ ಆಗಿದ್ರು. ಬಟ್ ಹಿಂಗೆಲ್ಲ ಆಗ್ತಿರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಆಗ್ತಾ ಇದಾರೆ. ಬೆಂಗಳೂರೇನು ಇಂಪ್ರೂವ್ ಆಗಿಲ್ಲ ಬಿಡಿ ಸರ್, ಯಾವುದೇ ಕಾರಣಕ್ಕೂ ಇಂಪ್ರೂವ್ ಆಗಿಲ್ಲ. ನೆಕ್ಸ್ಟ್ ಬಂದ್ರು ಏನು ಆಗಲ್ಲ. ರಿಯಲ್ ಎಸ್ಟೇಟ್ ಮುಂದೆ ಬೆಳೀತದೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ. ರಿಯಲ್ ಎಸ್ಟೇಟ್ ಈಗೇನು ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಗಲಾಟೆಗಳಾಗ್ತಾ ಇದಾವೆ ಬಿಡದಿ ಕಡೆ ಎಲ್ಲ. ಹೌದು, ಟೌನ್ಶಿಪ್ ಮಾಡಕ್ಕೆ ಎಲ್ಲ ಕಡೆ ಟೌನ್ಶಿಪ್ ಮಾಡಿ ಅದು ಮಾಮೂಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರು ಉದ್ಧಾರ ಆಗಕ್ಕೆ ಮಾಡ್ತಾವ್ರ ಅಷ್ಟೇ, ರೈತರಿಗೇನು ಇದು ಮಾಡ್ತಾ ಇಲ್ಲ. ಅಂದ್ರೆ ಬೆಂಗಳೂರಲ್ಲಿ ಮೇನ್ ಆಗ್ಬೇಕಿರುವಂತದ್ದು ಏನು ಫಸ್ಟ್ ಆಗ? ಮೇನ್ ರೋಡ್ ಆಗ್ಬೇಕು, ಒಳಚರಂಡಿ ಆಗ್ಬೇಕು, ಇವೆಲ್ಲ ಆಗ್ಬೇಕು ಸರ್. ಆಟೋ ಚಾಲಕರಿಗೆ ಏನ್ ಸಮಸ್ಯೆ ಅನ್ನುವಂಥದ್ದು ಅವ್ರಿಗೆ ಏನ್ ಪ್ರಶ್ನೆ ಮಾಡ್ಬೋದು ನಿಮ್ ಕಡೆಯಿಂದ? ಆಟೋ ಚಾಲಕರು ಇದರಿಂದ ನಮ್ಗೆ ಫಸ್ಟ್ ಗ್ಯಾರಂಟಿದು ಇದೈತಲ್ಲ ಬಸ್ತು, ಅದು ಫಸ್ಟ್ ನಿಲ್ಲಿಸ್ಬೇಕು. ಆಮೇಲೆ ಇವ್ರು ಮುಖ್ಯಮಂತ್ರಿ ಆದ್ರೆ ರಾಪಿಡೋ ಬೈಕ್ನ ಸ್ಟಾಪ್ ಮಾಡಬೇಕು. ಅವಾಗ ನಾವು ಜೊತೆಲಿ ಇರ್ತೀವಿ, ಡಿ.ಕೆ.ಸಿ ಜೊತೆಲಿ ನಾವು ಇರ್ತೀವಿ, ಆಟೋ ಸಂಘದವ್ರು ಎಲ್ಲ. ಈಗಂತೂ ದುಡಿಮೆ ಮಾಡಕ್ಕಂತೂ ಆಗ್ತಾ ಇಲ್ಲ ಅವಾಗ ಒಂದೂವರೆ ಸಾವಿರ ದುಡಿಯೋದು ಆರಾಮಾಗಿ ದುಡಿತಾ ಇದ್ದೋ. ಇವತ್ತು 1,000 ದುಡಿಯೋಕ್ಕೂ ಭಾರಿ ಕಷ್ಟ ಆಗಿದೆ. ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ನಾವು ಉಳಿಸ್ತೀವಿ, 2,000 ಉಳಿಸ್ತೀವಿ, 3,000 ಉಳಿಸ್ತೀವಿ ಅಂತ. ಹೆಂಗ್ ಸಾಧ್ಯ? ಆಗಲ್ಲ ಸರ್, ಎಲ್ಲ ಮೋಸ ಮಾಡಿ ಮಾಡ್ಬೋದು. ಒಬ್ಬಂಗೆ 500 ಹೇಳೋದು 1,000 ಹೇಳ್ಬೋದು, ಆಗಲ್ಲ. ನಿಯತ್ತಾಗಿ ದುಡಿಯೋನು 1,000ದಿಂದ 1,200 ದುಡಿಬೋದು.